ಜೀವನ ಅನ್ನೋದು ಒಂದು ಜಾತ್ರೆ ಮಾಡ್ಕೊಂಡು ಹೋಗಿಬಿಡ್ಬೇಕು ಅಷ್ಟೇ. ಇರೋದು ಎಷ್ಟು ದಿವಸ ಇರ್ತೀವಿ ನಾವು? ಒಂದು 100 ವರ್ಷದ ಬದುಕ ಇರುವಷ್ಟು ದಿವಸ ಚಂದ ಬದುಕಿ ಹೋಗ್ಬೇಕಷ್ಟೇ. ನಾವು ಯಾತ್ರಿಕರು, ನಾವು ದಿವ್ಯ ಕ್ಷೇತ್ರವೇ ಲೋಕ. ಇದು ಜಗತ್ತೇನಿದೆ, ಈ ಜಗತ್ತು ದೇವನ ಜಾತ್ರೆ ಅಂತಾರೆ ಇದಕ್ಕೆ ದೊಡ್ಡವರು. ಯಾತ್ರಿಕರು ನಾವು, ದಿವ್ಯ ಕ್ಷೇತ್ರವೇ ಲೋಕ. ಈ ಕ್ಷೇತ್ರ ಇದೊಂದು ದೇವನ ಜಾತ್ರೆ ನಡೆದೈತಿಲ್ಲಿ. ನಾವು ಯಾತ್ರಿಕರಾಗಿ ಬಂದೀವಿ ಅಷ್ಟೆ. ಯಾತ್ರಿಕರಾಗಿ ಬಂದೀವಿ. ಈ ಜಗತ್ತಿಗೆ ನಾವು ಹೆಂಗೆ ಬಂದೀವಿ ಅಂದರೆ ಪಿಕ್ನಿಕ್ಕಿಗೆ ಬಂದೀವಿ ಅಂತಾರೆ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. ಇದು ದೇವನ ದಿವ್ಯ ಜಾತ್ರೆ. ಈ ಜಾತ್ರೆಗೆ ನಾವು ಎದಕ್ಕೆ ಬಂದೀವಿ ಅಂದರೆ ಪಿಕ್ನಿಕ್ಕಿಗೆ ಬಂದೀವಿ ಅಂತಷ್ಟೆ. ದೇವರು ನಮಗೊಂದು ಪಿಕ್ನಿಕ್ಕಿಗೆ ಕೊಟ್ಟು ಕಳಿಸ್ಯಾನಿಲ್ಲ. ಈಗ ತಾಯಿ ಕಳಿಸೋದಿಲ್ಲ, ಪಿಕ್ನಿಕ್ಕಿಗೆ ಹೆಂಗೆ ಕಳಿಸ್ತಾಳೆ ಮಕ್ಕಳಿಗೆ ತಾಯಿ ಹೆಂಗೆ ಪಿಕ್ನಿಕ್ಕಿಗೆ ಹೋಗ್ಯಾರ ಇಲ್ಲಿ ಕಳಿಸಿರಿಲ್ಲ ನೀವು? ತಾಯಿ ಅಂದರೆ ಎಲ್ಲ ಮಕ್ಕಳಿಗೆ ಹೆಂಗೆ ಕಳಿಸಿರ್ತೀರಿ? ಅವಕ್ಕೆ ತಾಯಿ ಏನು ಮಾಡ್ತಾಳೆ? ರೊಟ್ಟಿ, ಚಿತ್ರಾನ್ನ, ಪಲ್ಯ, ಎಲ್ಲ ಸ್ವೀಟು ಎಲ್ಲ ಕಟ್ಟಿ ಮಗನಿಗೆ ಹೇಳ್ತಾಳೆ, ನೋಡಪ್ಪ ನಿನ್ನ ಸಲುವಾಗಿ ಏನು ಬೇಕು ಅದನ್ನೆಲ್ಲ ಕಟ್ಟೀನಿ, ಮತ್ತು ನಿನ್ನ ದೋಸ್ತರ ಸಲುವಾಗಿ ಒಂದಿಷ್ಟು ಕಟ್ಟೀನಿ, ತೊಗೊಂಡು ನೀನು ಚಂದ ಉಂಡು ನಿಮ್ಮ ದೋಸ್ತರಿಗೆ ಉಣಿಸಿ ಚಂದ ಜಾತ್ರೆ ಮಾಡಬಾ ಅಂತ ತಾಯಿ ಪಿಕ್ನಿಕ್ಕಿಗೆ ಹೋಗಬಾ ಅಂತ ತಾಯಿ ಕಳಿಸಿರ್ತಾಳೆ. ಇವ ಅವು ಕಟ್ಟಿದ ಬುತ್ತಿ ತೊಗೊಂಡು ಹೋತು ಪಿಕ್ನಿಕ್ಕಿಗೆ ಎಲ್ಲ ದೋಸ್ತರಿಗೆ ಕೂಡ ಹೋಗಿವ ಏನು ಮಾಡ್ದೆ? ಅವು ಕಟ್ಟಿದ ಬುತ್ತಿ ಉಣ್ಲಿಲ್ಲ. ಅದನ್ನು ಇನ್ನೊಬ್ರು ಏನು ಹುಡುಗರು ಬುತ್ತಿ ತಂದಿದ್ರಲ್ಲ, ಆ ಬುತ್ತಿ ಒಂದಿಷ್ಟು ಹರಿದ, ಅವ್ರದ್ದು ಒಂದಿಷ್ಟು ಚೆಲ್ದ, ಇನ್ನೊಬ್ಬರು ಕೂಡ ಒಂದಿಷ್ಟು ಜಗಳ ಆಡ್ದ, ಅವ್ರ ಅಂಗಿ ಹರಿದ, ತನ್ನ ಅಂಗಿ ಹರ್ಕೊಂಡು ಮನೆಗೆ ಬಂದು ಕೂಡಲೇ ಅವು ನೋಡಿದ್ಲು. ನೋಡಿ, ಅಲ್ಲೋ ನೀನು ಉಂಡು ಚಂದಿರು ಅಂತ ಪಿಕ್ನಿಕ್ಕಿಗೆ ಹೋಗಿ ಬಾ ಅಂತ ನಿನಗೆ ಬುತ್ತಿ ಕಟ್ಟಿದ್ದೆ, ರೊಟ್ಟಿ ಕಟ್ಟಿದ್ದೆ, ಚಲೋ ಬಟ್ಟೆ ಹಾಕಿ ಕಳಿಸಿದ್ದೆ, ನಿನ್ನ ರೊಟ್ಟಿನೂ ಉಣ್ಲಿಲ್ಲ, ಮಂದಿ ಬುತ್ತಿನೂ ಕೆಡಿಸಿ ಅಂಗಿ ಹರ್ಕೊಂಡು ಬಂದೆಲ್ಲ, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ನೋಡು ಅನ್ನೋದಿಲ್ಲ ತಾಯಿ ಅಂತಾಳಿಲ್ಲಿ. ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ. ಹಂಗೆ ದೇವರು ಅನ್ನುವಂಥ ತಾಯಿ ನಮಗೆ ಈ ಜಗತ್ತನ್ನು ನೋಡೋಕೆ ಒಂದು ಪಿಕ್ನಿಕ್ಕಿಗೆ ಕಳಿಸ್ಯಾಳಾಕಿ. ದೇವರು ಪಿಕ್ನಿಕ್ಕಿಗೆ ಕಳಿಸ್ಯಾನ ನಮಗೆಲ್ಲ. ನಮಗೇನು ಕೊಟ್ಟಾನ? ನಂಬುದು ಚಂದ ಉಂಡು ತಿಂದು ಇನ್ನೊಬ್ಬರಿಗೆ ನಮ್ಮ ತುತ್ತಿನೊಳಗೆ ಒಂದಿಷ್ಟು ಕೊಟ್ಟು ಹಂಚಿ ಸಂತೋಷಪಟ್ಟು ಹೋದ್ರೆ ದೇವ್ರಂತಾನೆ ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸ್ತೀನಪ್ಪ ಅಂತಾನೆ. ಮತ್ತು ನಮ್ಮದು ಸರಿಗೆ ಉಣ್ಲಿಲ್ಲ, ಇನ್ನೊಬ್ರದ್ದೊಂದಿಷ್ಟು ಮೋಸ ಮಾಡಿ ವಂಚನೆ ಮಾಡಿ ತಿಂದು ಜಗಳ ಆಡಿ ಊರಿಗೆ ಬೇಸರಾಗಿ ಒಂದು ದಿವ್ಸ ಮ್ಯಾಲೆ ಹೋದ್ರೆ ದೇವ್ರಂತಾನೆ ಇದು ಇಟ್ ಈಸ್ ಯುವರ್ ಲಾಸ್ಟ್ ಪಿಕ್ನಿಕ್, ನಿನಗೆ ಇನ್ನೊಮ್ಮೆ ಪಿಕ್ನಿಕ್ಕಿಗೆ ಕಳಿಸೋದಿಲ್ಲ ಅನ್ನೋದಿಲ್ಲ ಆತ ದೇವ್ರಂತಾನೆ. ಅದಕ್ಕೆ ಚಂದ ಬದುಕಬೇಕು ಮನುಷ್ಯ ಅಷ್ಟೆ. ದೇವರು ಕೊಟ್ಟ ಈ ಸುಂದರ ಜೀವನವನ್ನು ಚಂದ ಬದುಕುವುದೇ ನಿಜವಾದ ಜೀವನ. ಯಾತ್ರಿಕರಾಗಿ ಇಲ್ಲಿ ಬದುಕುವುದು ಅನ್ನುವಂಥ ಮಾತು ಹೇಳಿ ತಾವೆಲ್ಲ ಎಷ್ಟು ಜನ ಕೂಡಿರೋಡು ಇಷ್ಟು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕಾಗಿ ಅಷ್ಟು ಜಾತ್ರೆ ನಡೆದೈತೆ. ಆದರೂ ಅದನ್ನು ಬಿಟ್ಟು ನೀವೆಲ್ಲ ಕುಂತೀರಿ. ಏನು ನಮ್ಮ ಜನ ಅನ್ನೋದಿಲ್ಲ, ನಮ್ಮ ಊರು ಕೆಟ್ಟೈತ್ರಿ, ನಮ್ಮ ದೇಶ ಕೆಟ್ಟೈತಿ. ಏನೂ ಕೆಟ್ಟಿಲ್ಲ. ನೀರು ಕೆಟ್ಟಿಲ್ಲ, ಗಾಳಿ ಕೆಟ್ಟಿಲ್ಲ, ಬೆಳಕು ಕೆಟ್ಟಿಲ್ಲ. ಏನಾದರೂ ಕೆಟ್ಟಿದ್ರೆ ಮನುಷ್ಯನ ಮನಸ್ಸು ಕೆಟ್ಟೈತೆ ಅಷ್ಟೆ. ಇಂಥ ಪರಿಸ್ಥಿತಿಯೊಳಗೂ ಸಹಿತ ಇಷ್ಟು ಸಾವಿರ ಜನ ಎರಡು ಒಳ್ಳೆಯ ಮಾತುಗಳನ್ನು ಕೇಳಲಿಕ್ಕೆ ಕೂತಿರಲ್ಲ. ಕಾಲ ಇನ್ನೂ ಒಳ್ಳೆಯದೈತೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಇದಕ್ಕಿಂತ ದೊಡ್ಡ ನಿದರ್ಶನ ಏನು ಬೇಕು? ಪಾಪ 6 ಗಂಟೆ ಆದರೆ ಯಾರು ಎಲ್ಲೆಲ್ಲಿ ಜೋಲಿ ಹೊಡ್ಕೊತಿರ್ತಿದ್ರು, ಎಲ್ಲರೂ ಇಲ್ಲಿ ಕುಂತಾರಲ್ಲ. ಇದಕ್ಕಿಂತ ಏನು ಒಳ್ಳೆಯ ಕಾಲ ಬರ್ಬೇಕು ಹೇಳ್ರಿ ನಮಗೆ? ಇದಕ್ಕಿಂತ ಚಲೋ ಕಾಲ ಏನು ಇನ್ನೇನು ಬರ್ತೈತೆ ಹೇಳಿ? ಅದಕ್ಕೆ ಇಷ್ಟು ಹೀಗೆ ಒಳ್ಳೆಯ ಕೆಲಸ, ಒಳ್ಳೆಯ ವಿಚಾರ, ಒಳ್ಳೆಯ ಮನಸ್ಸಿಟ್ಟುಕೊಂಡು ಬದುಕುವುದೇ ನಿಜವಾದ ಜೀವನ ಅಷ್ಟೆ. ಹೀಗೆ ಎಲ್ಲಿ ಒಳ್ಳೆಯ ವಿಚಾರಗಳನ್ನು ಕೇಳುವ ಅವಕಾಶ ಸಿಗ್ತದ ಅದನ್ನು ಕಳ್ಕೋಬಾರ್ದು ಮನುಷ್ಯ. ಸುಮ್ಮನೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಕೇಳ್ತಿರ್ಬೇಕು. ಯಾಕಂದ್ರೆ ಈ ಜೀವನ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಒಂದಿಷ್ಟು ಕಷ್ಟ, ಒಂದಿಷ್ಟು ಸುಖ, ಒಮ್ಮೆ ದುಃಖ, ಒಂದಿಷ್ಟು ನೋವು, ಒಂದಿಷ್ಟು ಅಪಮಾನ, ಒಮ್ಮೆ ಬಡತನ, ಇವೆಲ್ಲ ಇರ್ತಾವೆ. ಇವುಗಳ ಮಧ್ಯದಲ್ಲಿ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾದ್ರೆ ಒಂದಿಷ್ಟು ಚಲೋ ವಿಚಾರಗಳನ್ನು ಕೇಳಬೇಕಾಗ್ತದೆ ಮನುಷ್ಯ. ಈಗ ನಿಮ್ಮ ಮೊಬೈಲ್ ಐತಿ, ನೀವು ಬೆಳಗ್ಗೆ ಎದ್ದು ಕೂಡಲೇ ಚಾರ್ಜ್ ಮಾಡ್ತೀರಿಲ್ಲ, ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೀತೈತೆ ಏನು? ಹ್ಯಾಂಗೆ ಕರೆಂಟಿನ ಚಾರ್ಜ್ ಇಲ್ಲಾರ್ದೆ ನಿಮ್ಮ ಮೊಬೈಲ್ ನಡೆಯುವುದಿಲ್ಲವೋ ಹಂಗೆ ದೊಡ್ಡವರ ಶರಣರ ಒಳ್ಳೆಯ ಮಾತಿನ ಚಾರ್ಜ್ ಇಲ್ಲಾರ್ದೆ ಈ ಜೀವನನೂ ನಡೆಸಬಾರ್ದು ಮನುಷ್ಯ. ಇದು ಸಾಮಾನ್ಯ ಜ್ಞಾನ. ಒಳ್ಳೆಯ ಮಾತಿನ ಮುಖಾಂತರ, ಒಳ್ಳೆಯ ವಿಚಾರಗಳ ಮುಖಾಂತರ ಈ ಜೀವನವನ್ನು ಚಾರ್ಜ್ ಮಾಡ್ಕೊತ ಹೋಗ್ಬೇಕು ಮನುಷ್ಯ. ಸಂಸಾರ ಅಂದಮೇಲೆ ಒಮ್ಮೆ ಹೆಚ್ಚು ಕಡಿಮೆ ಇರುವುದಲ್ಲ. ಒಮ್ಮೆ ನಾವು ಅಂದ್ಕೊಂಡಂಗೆ ಎಲ್ಲರೂ ಹೊಗಳ್ತಾರೇನು, ಒಮ್ಮೆ ಅಪಮಾನಗಳಾಗ್ತಾವೆ.
ಒಮ್ಮೆ ಬಡತನ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ ಜೀವನದಲ್ಲಿ, ಒಮ್ಮೆ ನೋವುಗಳು ಬರ್ತಾವೆ, ಒಮ್ಮೆ ನಿರಾಶೆಗಳು ಬರ್ತಾವೆ. ಇವುಗಳ ಮಧ್ಯದೊಳಗೆ ಸಂತೋಷದಿಂದ ಬದುಕುವುದನ್ನು ಕಲಿಬೇಕು ಮನುಷ್ಯ. ಅದನ್ನು ಕಲಿಸುವುದು ಚಲೋ ಮಾತು. ಈಗ ನೀವು ಮನ್ಯಾಗ RCC ಹಾಕ್ತೀರಿಲ್ಲ, RCC ಹಾಕಬೇಕಾದ್ರೆ ಚಲೋ ಜಿಂದಾಲ್ ಸಿಮೆಂಟ್ ತಂದಿರಿ, ಜಿಂದಾಲ್ ಕಬ್ಬಣ ತಂದಿರಿ, ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ನಿಮ್ಮ ಮನೆ ಪ್ಲ್ಯಾನ್ ಮಾಡ್ಯಾನ, ಎಲ್ಲ ಮನೆ RCC ಹಾಕ್ತಿರ್ಲಿ. ಕಬ್ಬಣಕ್ಕೆ ರೊಕ್ಕ ಕೊಟ್ಟಿರಿಲ್ಲ, ಸಿಮೆಂಟಿಗೆ ರೊಕ್ಕ ಕೊಟ್ಟಿರಿ, ಕಂಕರಿಗೆ ರೊಕ್ಕ ಕೊಟ್ಟಿರಿ, ಉಸ್ಕಿಗೆ ರೊಕ್ಕ ಕೊಟ್ಟಿರಿ, ಎಲ್ಲ ರೊಕ್ಕ ಕೊಟ್ಟು ತಂದು RCC ಹಾಕಿರಲ್ಲ. ನೀರಿಗೇನು ರೊಕ್ಕ ಕೊಟ್ಟಿಲ್ಲ, ನೀವು ಸುಮ್ಮನೆ ಬಿಡ್ತೀರಿ ಅದನ್ನು. ಯಾಕೆ ಅದಕ್ಕೆ ನೀರು ಹಾಕ್ಬೇಕು ಹೇಳ್ರಿ? ಎಲ್ಲ ಚಲೋ ಕಬ್ಬಣ ಐತಿ, ಕಂಕರ್ ಐತಿ, ಸಿಮೆಂಟ್ ಐತಿ, ಕಬ್ಬಣ ಐತಿ, ಎಲ್ಲನೂ ಮಾಡಿ ಮಿಕ್ಸ್ ಮಾಡಿ RCC ಹಾಕಿರಲ್ಲ. ಅದಕ್ಕೆ ನೀರು ಯಾಕೆ ಬಿಡ್ಬೇಕು? ಕ್ಯೂರಿಂಗ್ ಮಾಡೋದಂತೀರಿಲ್ಲ ನೀವು. ನೀರು ಯಾಕೆ ಬಿಡ್ಬೇಕು ಅಂದ್ರೆ, ಎಷ್ಟ ರೊಕ್ಕ ಕೊಟ್ಟು ಕಬ್ಬಣ ಸಿಮೆಂಟು ಕಂಕರು ಕಬ್ಬಣ ತಂದು ನೀವು RCC ಹಾಕಿದ್ರೂ ಸಹಿತ ನೀರು ಬಿಡದೇ ಇದ್ದರೆ, ಕ್ಯೂರಿಂಗ್ ಮಾಡದೇ ಇದ್ರೆ ನಿಮ್ಮ RCC ಕ್ರ್ಯಾಕ್ ಬರ್ತೈತದ. ಹೆಂಗೆ ನೀರು ಬಿಡದಿದ್ರೆ ನಿಮ್ಮ RCC ಕ್ರ್ಯಾಕ್ ಬರ್ತೈತಲ್ಲ, ಕ್ಯೂರಿಂಗ್ ಮಾಡದೇ ಇದ್ರೆ ಕ್ರ್ಯಾಕ್ ಬರ್ತೈತಿ. ಹಂಗೆ ಶರಣರ ದೊಡ್ಡವರ ಸಂತರ ಮಾತಿನಿಂದ ನಮ್ಮ ಸಂಸಾರವನ್ನು ಕ್ಯೂರಿಂಗ್ ಮಾಡದೇ ಇದ್ರೆ ಇದು ಕ್ರ್ಯಾಕ್ ಬಿಡೋಕೆ ಶುರು ಮಾಡ್ತೈತೆ ಒಂದು ದಿವಸ ಅಷ್ಟೆ. ಕ್ರ್ಯಾಕ್ ಬಿಡಬಾರ್ದು ಅಂದ್ರೆ ಒಂದಿಷ್ಟು ಚಲೋ ಮಾತುಗಳನ್ನು ಕೇಳುವ ಅವಕಾಶ ಸಿಕ್ಕಾಗ ಮನುಷ್ಯ ಕೇಳಬೇಕನ್ನುವಂಥ ಮಾತು ಹೇಳಿ, ದೇವರೇನು ಈ ಬದುಕು ಕೊಟ್ಟಾನಲ್ಲ, ಚಲೋದಕ್ಕೆ ಬಳಸೋದಷ್ಟ, ಒಳ್ಳೆಯದಕ್ಕೆ ಬಳಸಿ ಈ ಜೀವನವನ್ನು ಕಟ್ಟಿಕೋಬೇಕು ಮನುಷ್ಯ. ನಾನು ಪದೇ ಪದೇ ಈ ಮಾತು ಹೇಳ್ತೇನೆ. ನನಗೆ ಸುಖ ಬಂದಿದ್ರೆ ನಾನು ಮಾಡಿದ ಪುಣ್ಯದ ಫಲದಿಂದ ಸುಖ ಬಂದಿರ್ತೈತಿ. ನನಗೆ ದುಃಖ ಬಂದಿದ್ರೆ ನಾನು ಮಾಡಿದ ಪಾಪದ ಕೆಲಸದಿಂದ ನನಗೆ ದುಃಖ ಬಂದಿರ್ತೈತಿ. ಸುಖ ದುಃಖಗಳು ನಾನು ಮಾಡಿದ ಪುಣ್ಯ ಮತ್ತು ಪಾಪದ ಫಲಗಳಷ್ಟೇ. ನಾನು ಪುಣ್ಯ, ನೀವು ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲನ ಬರ್ತೈತಿ, ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಫಲನ ಬರ್ತೈತಿ. ಪುಣ್ಯದ ಕೆಲಸ ಮಾಡಿದ್ರೆ ಸುಖ ಬರ್ತೈತಿ, ಪಾಪದ ಕೆಲಸ ಮಾಡಿದ್ರೆ ದುಃಖ ಬರ್ತೈತಿ ಅಷ್ಟೇ. ಇದು ಜೀವನದ ತಾರ್ಕಿಕ ಸತ್ಯ. ಇದು ಅದಕ್ಕೆ ಒಳ್ಳೆಯದನ್ನು ಮಾಡೋದು ಮನುಷ್ಯ. ನಾ ಏನು ಮಾಡೀನಿ ಅದನ್ನು ಈ ಜಗತ್ತಿನೊಳಗೆ ಪಡ್ಕೊತೀನಿ. ಒಬ್ಬ ಮನುಷ್ಯ ದಾರಿ ಹಿಡ್ದು ಹೋಗುವಾಗ ಬ್ಯಾಸಿಗೆ ದಿವಸ ಎಲ್ಲ ಅವನಿಗೆ ಮಾವಿನ ಹಣ್ಣು ನೋಡ್ದು. ಚಲೋ ಹಣ್ಣು ಬಿಟ್ಟೈತಿ ಗಿಡದಾಗ, ಅದು ಬೇಲಿ ಹಾಕಿದ್ರು ತೋಟದಾಗ. ಮಾವಿನ ಹಣ್ಣು ನೋಡ್ದವ. ಮಾವಿನ ಹಣ್ಣು ನೋಡಿದ್ದೇನು ಕಾಲು ನೋಡೈತೇನೇನು? ಇಲ್ಲ, ನೋಡಿದ್ದು ಕಣ್ಣು ನೋಡ್ತಲ್ಲ, ಕಣ್ಣು ಹೋಗಲಿಲ್ಲ, ನಡೆದಿದ್ದು ಕಾಲು. ಹಣ್ಣು ನೋಡಿದ್ದು ಕಣ್ಣು, ನಡೆದಿದ್ದು ಕಾಲ. ಮಾವಿನ ಹಣ್ಣು ಹರ್ಕೊಂಡಿದ್ದು ಕೈ, ತಿಂದಿದ್ದು ನಾಲಿಗೆ. ನೋಡಿದ್ದು ಕಣ್ಣ, ನಡೆದಿದ್ದು ಕಾಲ, ಹರ್ಕೊಂಡಿದ್ದು ಕೈ, ತಿಂದಿದ್ದು ನಾಲಿಗೆ. ಮತ್ತು ತಿಂದು ಕೂಡಲೇ ಅವ್ನು ಹೊಲ್ದಾವ ಹೆಂಗೆ ಸುಮ್ಮಿರ್ತಾನೆ, ಬಡಗಿ ತೊಗೊಂಡು ಏಟು ಬಿಟ್ಟನಲ್ಲ, ಏಟು ತಿಂದಿದ್ದು ಬೆನ್ನ. ಎಷ್ಟು ವಿಚಿತ್ರ ಐತಿ ಅಂದ್ರೆ, ಹಣ್ಣು ನೋಡಿದ್ದು ಕಣ್ಣ ಹಣ್ಣು ನೋಡಿತು, ನೋಡಿದ್ದು ಕಣ್ಣ, ನಡೆದಿದ್ದು ಕಾಲ, ಹರ್ಕೊಂಡಿದ್ದು ಕೈ, ತಿಂದಿದ್ದು ನಾಲಿಗೆ, ಏಟು ತಿಂದಿದ್ದು ಬೆನ್ನ. ಆದ್ರೆ ನೋವಾಗಿ ನೀರು ಬಂದಿದ್ದು ಯಾವುದು ಮೊದಲು ನೋಡಿತ್ತಲ್ಲ ಆ ಕಣ್ಣಾಗ ನೀರು ಬಂತು. ಇದು ಸತ್ಯ. ಇದು ಮನುಷ್ಯ ಏನು ನೋಡಿತ್ತಲ್ಲ ಅದ ಕಣ್ಣಾಗ ನೀರು ಬಂತೆ ಹೊರತು ಕಾಲಾಗ ಕೈಯಾಗ ಬರಲಿಲ್ಲ. ಯಾವ ನೋಡ್ಯಾನಲ್ಲ ಅವನಿಗೆ ನೀರು ಬಂದೈತೆ ಅಷ್ಟೆ. ನಾವು ಏನು ಮಾಡೀವಿ ಅದನ್ನು ಪಡ್ಕೊತೀವಿ ಜಗತ್ತಿನಲ್ಲಿ. ಅದಕ್ಕೆ ಕೆರೆ ಕಟ್ಟಿಸೋದು, ಜಾತ್ರೆ ಮಾಡೋದು, ದಾಸೋಹ ಮಾಡೋದು, ಚಲೋ ಪುಣ್ಯದ ಕೆಲಸ ಮನುಷ್ಯ ಜೀವನದಲ್ಲಿ ಮಾಡ್ತಾ ಹೋಗಬೇಕು, ಸಂತೋಷವಾಗಿ ಬದುಕಬೇಕು. ಇದು ಜೀವನದ ಸಾರ್ಥಕತೆ ಅಂಥೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.